ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್, ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಕಾಂಪಿಟೇಷನ್ ಇದೆ. ಬರ್ತಾಪರ ಒಂದು ಸ್ವಲ್ಪ ಎದುರ್ಕೊತಾರೆ. ಯಾಕೆ ಎದುರ್ಕೊಂತಾರೆ ಅಂತ ಕೇಳಿ. ಅವ್ರಿಗೆ ಏನಪ್ಪ ಎಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಏನು ಸಿಗಲ್ಲ. ಎದುರಿಸ್ಬೇಕು. ಏನಾರು ಹೋದ್ಮೇಲೆ ಆಟ ಆಡ್ಬೇಕು, ಗೆಲ್ಲಬೇಕು. ಗೆಲ್ಬೇಕಂತಾನೆ ಹೋಗೋದಲ್ವಾ, ಗೆಲ್ಲಬೇಕು. ಅವ್ರಿಗೆ ಏನಪ್ಪ ಕಣ್ಣೀರು ಹಾಕಿತಾನೆ ಕೂತ್ಕೊತಾರೆ ಯಾವತ್ತು ನೋಡು. ನಮ್ಮತ್ತವ್ರಿಗೆ ಏನಾದ್ರು ಚಾನ್ಸ್ ಸಿಕ್ಕರೆ ಬಿಡೋದೇ ಇಲ್ಲ. ಭಯಪಟ್ಟು ಆದ್ರೂ ಸರಿ, ಟೆನ್ಷನ್ ಆದ್ರೂ ಸರಿ, ಟೆನ್ಷನ್ ಎಲ್ಲ ಸರಿ ಆಗ್ತದೆ. ಖುಷಿಯಿಂದ ತಗೊಂಡ್ಬಿಟ್ಟು ಅದು ನಿರ್ಧಾರ ಕರೆಕ್ಟ್ ಆಗಿರುತ್ತೆ. ವಿನಯ್ ಸರ್ ಹೆಂಗೆ ಪವರ್ ಅವ್ರು ಹೆಂಗಿರ್ಬೇಕದು. ಬಿಗ್ ಬಾಸ್ ಹೋಗೋದು ಮುಖ್ಯ ಅಲ್ಲ, ಮಾಡಿ ಕೆಲವೊಂದು ತೋರಿಸ್ಬೇಕು. ಅದು ನನ್ನ ಕರ್ತವ್ಯ. ಓಕೆ ಸರ್. ಸಂಗೀತ ಕಾರ್ತಿಕ್ ಫ್ರೆಂಡ್ ಆಫ್ ಗುಡ್ ಲವರ್ ಅವರು ಹೇಳಕ್ಕಾಗೋದಿಲ್ಲ. ಬಿಗ್ ಬಾಸ್ ಫ್ರೆಂಡು ಆಗ್ಬೋದು, ಲವರು ಆಗ್ಬೋದು. ಅದು ಬಿಗ್ ಬಾಸ್ ಅಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ತಂಗಿನ ಆಗ್ಬೋದು, ಲವರು ಆಗ್ಬೋದು. ಅದು ಹೇಳಕ್ಕಾಗೋದು. ಫೈನಲ್ ಆಗಿ ಯಾರು ಗೆಲ್ಬೋದು? ಫೈನಲ್ ಅದು ಹೇಳಕ್ಕಾಗೋದಿಲ್ಲ. ಇನ್ನೂ ಪೈಪೋಟಿ ನಡೀತೈತಲ್ಲ ಮೇಡಮ್. ಅಲ್ಲ, ನಿಮ್ಮ ಅನಿಸಿಕೆ ಯಾರು ಗೆಲ್ಬೋದು? ಸಂಗೀತ ಸಂಗೀತ ಡ್ರೋನ್ ಪ್ರತಾಪ್ ಬರ್ತಾರ ಬರಲ್ವಾ ಫೈನಲ್ ಆಗಿ? ಬರ್ಬೇಕಪ್ಪ ಅಂತ ನನ್ನ ಆಸೆ. ನೋಡೋಣ. ಡ್ರೋನ್ ಪ್ರತಾಪ್ ಅವರೇ ಬನ್ನಿ ಅಂತ ಇದ್ದಾರೆ ನೋಡಿ. ಅವರು ಡ್ರೋನ್ ಪ್ರತಾಪ್ ಅವರು ಯಾವತ್ತು ಬುದ್ಧಿ ವಿನ್ ಆಗ್ಬೇಕು, ಯಾವತ್ತು ಫೇಲ್ ಆಗಬಾರ್ದು, ಯಾವತ್ತು ಸಕ್ಸಸ್ ತಗೊಂಡು ಬರಬೇಕು. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಬಿಗ್ ಮನೆಗೆ ಹೋದ್ಮೇಲೆ ಸಕ್ಸಸ್ ತಗೊಂಡು ಬರಬೇಕು. ಏನು ಯೋಚನೆ ಇಲ್ಲ. ನಿಮ್ಮ ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಾವ, ಅವ್ರ ಕಡಿಮೆ ನೀವು ನಿಮ್ಮ ಸ್ಟ್ರಾಂಗ್ ಆಗಿ ನಿಂತು ಗೆದ್ದು ಬರ್ರಿ. ಬಿಗ್ ಬಾಸ್ ಮನೆಗೆ ಬೆಂಕಿ ಇದಾರಲ್ಲ, ಬೆಂಕಿ ಕನಿಷ್ಠ ಇವರು ಗೆಲ್ಲಬೇಕಪ್ಪ. ಪೈಪಟ್ಟಿ ಮಾಡ್ಬೇಕು. ಪೈಪಟ್ಟಿ ಅನ್ನೋದು ಯಾವುದಿದೆ? ನನಗೂ ನೆಗೆಟಿವ್ ಮಾಡ್ತಾರೆ, ನೆಗೆಟಿವ್ಸ್ ಮಾಡ್ತಾರೆ, ನೆಗಾಡ್ತಾರೆ. ಹೌದು, ತಲೆ ಕಿಶಿಂಗ್ ಆಗತ್ತಾ? ಮಾಡಬೇಕು. ನೆಗೆಟಿವ್ ತುಕಾಲಿ ಸಂತೋಷ್ ಕಾಮಿಡಿ ವರ್ಕ್ ಆಗುತ್ತಾ? ತುಕಾಲಿ ಸಂತೋಷ್ ಇದಾರಲ್ವಾ, ಕಾಮಿಡಿ ವರ್ಕ್ ಆಗುತ್ತಾ? ಏನೋ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಹಳ್ಳಿಕಾರ ಸಂತೋಷ್ ಇದಾರಲ್ವಾ, ಅವರು ಹಳ್ಳಿಕಾರ ಸಂತೋಷ. ಅವ್ರ ಪಾಪ ಏನು ಮಾಡೋದು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ನೋಡ್ಬೇಕು. ಅವರೇ ಫುಲ್ ಸ್ಟ್ರಾಂಗ್ ಆಗಿರ್ಬೇಕು. ಏನು ಮಾಡ್ತಾರೋ ನೋಡೋಣ. ಸಕ್ಸಸ್ ಯಾವ ಕಡೆ ಹೋಗುತ್ತಾ, ಜಯ ಯಾವ ಕಡೆ ಹೋಗುತ್ತಾ. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೆಕ್ಸ್ಟ್ ಸೀಸನ್ ನಾನು ಬರ್ತೀನಿ ಅಂತ ಹೇಳಿ. ಇರ್ಲಾಕ ಅವ್ರು ಯಾವತ್ತೂ ಸ್ಟ್ರಾಂಗ್ ಬಿಡು. ಅವ್ರ ಪಾಯಿಂಟ್ ಯಾವ ಕಡೆ ಅವ್ರು ಪಾಪ ಅವ್ರ ಕರ್ತವ್ಯ ಅವ್ರು ಮಾಡೇ ಮಾಡ್ಬೇಕಲ್ವ. ಯಾರು ಅಂದ್ರೆ ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕು. ನೋಡೋಣ ಜೈ ಯಾರ ಕಡೆ ಕೊಡ್ತಾರೋ ನೋಡೋಣ. ಸುದೀಪ್ ಸರ್ ಕಡೆ ಹೇಳ್ಬೇಕಂದ್ರೆ ಸುದೀಪ್ ಸರ್ ಸೂಪರ್. ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾರೆ. ಅಂದ್ರೆ ಆ ಚಾನ್ಸಲ್ಲಿ ಉಳಿಸಿ ಹೋಗ್ಬೇಕು. ಸೂಪರ್ ಆಗಿ ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ? 11ನೇ ಸೀಸನ್ದಾಗ ನಾನು ಬರ್ತೀನಿ ಅಂತ ಹೇಳ್ತೀರಾ? ಹೇಳಿ. ನಮಗೆ ಏನಾರ ಚಾನ್ಸ್ ಸಿಕ್ಕರೆ 100% ಬಂದೇ ಬರ್ತೀನಿ. ಆ ಚಾನ್ಸ್ ಸಿಗ್ತದೋ ಸಿಗಲ್ಲ, ದೇವರೇ ಗತಿ. ಅದಕ್ಕೋಸ್ಕರ ಬೀದಿಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಸ್ಟೆಪ್ ಹಾಕೊಂಡು ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಕ್ಕಂತೇಳಿ. ಈ ಚಾನ್ಸ್ ಇವ್ರಿಗೂ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. 11ನೇ ಚಾನ್ಸಿಗೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಚಾನ್ಸ್ ಅಂತ ಕೊಡ್ರಿ ಇವರಿಗೆ. ಇವರೆಲ್ಲ ನೋಡಿರ್ತೀರಿ ನೀವೆಲ್ಲ ಮೋಜಲ್ಲಿ, ಯೂಟ್ಯೂಬಲ್ಲಿ ಇದ್ದೀರಾ? ಯೂಟ್ಯೂಬಲ್ಲೆಲ್ಲ ಮೇಡಮ್, ಯೂಟ್ಯೂಬಲ್ಲೆಲ್ಲ ಮೋಜಲ್ಲಿ, ಇನ್ಸ್ಟಾಗ್ರಾಮು, ಎಲ್ಲಿ ನಿಂತ್ಕೊಂಡು ಜಾಗದಾಗ ಸತ್ತೆ ರೀಲ್ಸ್. ಓಕೆ.